ಪುಟ್ಟಮಲ್ಲಿಯವರೇ, ನಾನು ಸನ್ಯಾಸಿ ಬಂದಿದ್ದೀನಿ. ಚಂದನವ್ರೆ, ಯಾನ ಇದು ನಿಮ್ಮ ಹೊಸ ಸೆಟಪ್? ಪುಟ್ಟಮಲ್ಲಿಯವರು, ಇದು ಸೆಟಪ್ ಅಲ್ಲ, ಗೆಟಪ್. ಹಿಡಿದ್ರಿ ಚಾಡ. ಇನ್ನು ಮುಂದೆ ನಾನು ಇರೋದೇ ಹೀಗೆ, ಎಲ್ಲವನ್ನು ಬಿಟ್ಟು ಎಲ್ಲವನ್ನು ತೊರೆದು ಗಾಡಿಗೆ ಹೋಗ್ತಿದ್ದೀನಿ. ನೀವು ಕಾಡ್ಗೋದ್ರೆ ಮಧುರ ಅವ್ರ ಗತಿಯಾನ? ಪುಟ್ಟಮಲ್ಲಿಯವರೇ, ಹುಟ್ಟಿಸಿದ್ದವರು ಹುಲ್ ಮೇಯಿಸ್ತಾ ಇರ್ತಾನ, ನನಗೆ ಕಾಡಿಗೆ ದಾರಿ ತೋರಿಸ್ದಾಗೆ ಅವಳಿಗೂ ಏನಾದರೂ ಒಂದು ದಾರಿ ತೋರಿಸ್ತಾನೆ ಬಿಡಿ. ಹಂಗಾರೆ ನೀವು ಸನ್ಯಾಸಿ ಆಗಿದ್ದು ಒಳ್ಳೇದೇ ಆಯ್ತು ಬಿಡಿ. ಯಾಕೆ ನೀವು ನನ್ನ ಜೊತೆ ಕಾಡಿಗೆ ಬರ್ತಿದ್ರಾ? ಇಷ್ಟು ದಿವಸ ಆಡದೇ ಇರೋ ಡ್ಯೂಯೆಟ್ನ ಅಲ್ಲ ಹಾಡ್ಬೋದು. ಯಾನಂದ್ರೆ ಇಬ್ಬರು ಒಟ್ಟಿಗೆ ತಪಸ್ ಮಾಡ್ಬೋದು ಅಂದೆ. ನಂಗಂತ ಆಸೆ ಎಲ್ಲ ಇಲ್ಲ, ನಾನು ನಮ್ಮ ಬಾಬಣ್ಣನ ಜೊತೆಗೆ ಇರ್ತೀನಿ, ನೀವು ಹೋಗಿ. ನಿಮ್ಮೂರಿನ ಸಂಪ್ರದಾಯನ ನನ್ನ ಮೇಲೆ ಪ್ರಯೋಗ ಮಾಡಿ, ಖುಷಿಯಾಗಿ ಹೋಗ್ತೀನಿ. ಯಾವ ಸಂಪ್ರದಾಯ? ಅದೇ ಈ ರೀತಿ ಎಲ್ಲಾನು ಬಿಟ್ಟು ಸನ್ಯಾಸಿಯಾಗಿ ಹೋಗೋರ್ಗೆ ನಿಮ್ಮೂರಿನ ಹೆಣ್ಮಕ್ಳೆಲ್ಲ ಮೂರ್ ಸಲ ತಪ್ಕೊಂಡು ಕಳಿಸ್ತಿರಲ್ಲ, ಆ ಸಂಪ್ರದಾಯನ ನನ್ನ ಮೇಲೂ ಪ್ರಯೋಗ ಮಾಡಿ. ಹಂಗ್ ಮಾಡ್ಬೇಕು ಅಂದ್ರೆ ನೀವು ಭಜನೆ ಮಾಡ್ಬೇಕು, ಆಗ ನಾನು ನಿಮ್ ಪೂಜೆ ಮಾಡಿ ತಪ್ಕತೀನಿ. ನೀವು ಕೇಳಿದ್ರೆ ಜೀವನ ಪೂರ್ತಿ ಭಜನೆ ಮಾಡ್ಕೊಂಡು ಇದ್ಬಿಡ್ತೀನಿ. ಭಜನೆ ಮಾಡ್ತೀನಿ ಎಂದೆ. ಬೋಲೋ ಶ್ರೀ ಕೃಷ್ಣ ಪರಮಾತ್ಮ ಕೀ ನಾರಿಯ ಸೀರೆ ಕದ್ದ ರಾಧೆಯ ಮನವ ಗೆದ್ದ, ನಾರಿಯ ಸೀರೆ ಕದ್ದ ರಾಧೆಯ ಮನವ ಗೆದ್ದ, ಕಳ್ಳರ ಕಳ್ಳ ಕೃಷ್ಣನು ಬಂದ, ಮೋಹದ ಮೋಡಿ ಹಾಕಿದ ಕೃಷ್ಣ ಮುರಾರೇ. बोलो आत्मानंद गुरुजी की ಜೈ. ತಬ್ಕೊಳ್ಳಿ ತಬ್ಕೊಳ್ಳಿ, ಇನ್ನೂ ಗಟ್ಟಿಯಾಗಿ ತಬ್ಕೊಳ್ಳಿ, ತಬ್ಕೊಳ್ಳಿ ತಬ್ಕೊಳ್ಳಿ, ಇನ್ನೂ ಗಟ್ಟಿಯಾಗಿ ತಬ್ಕೊಳ್ಳಿ. ಜಾನಿ, ಜಾನಿ, ಏನಾಯ್ತು ಜಾನಿ? ನನ್ಗೇನಾಯ್ತು? ನಾನು ಚೆನ್ನಾಗಿದ್ದೀನಿ, ನನ್ನನ್ನೇ ಕೆಬ್ಬಿಸ್ದೆ? ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಿಲ್ವಾ? ಯಾರು ಹೇಳಿದ್ದು ಮಧು? ಎಲ್ಲ ಹೆಂಡ್ತಿರ್ಗಿಂತ ನೀನು ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ಯಾ. ಹಾಗಾದ್ರೆ ನನ್ನ ಪ್ರೀತಿಲಿ ಕಡಿಮೆ ಆಗಿದ್ಯಾ? ನೋ ವೇ, ನಿನ್ ಪ್ರೀತಿನ ನನಗೆ ತಡ್ಕೊಳಕ್ಕೆ ಆಗ್ತಿಲ್ಲ. ಇದನ್ನೆಲ್ಲ ಯಾಕೆ ಕೇಳ್ತಿದ್ಯಾ? ನೀವ್ಯಾಕೆ ಪಿಲ್ಲೋ ತಪ್ಕೊಂಡಿದ್ದೀರಾ? ನಾನು ತಪ್ಕೊಂಡಿರೋದು ಪಿಲ್ಲೋನಲ್ಲ, ನನ್ನ ಆಧ್ಯಾತ್ಮಿಕವನ್ನ. ಆಧ್ಯಾತ್ಮಿಕನ ಏನ್ ಹೇಳ್ತಿದ್ದೀರಾ ಜಾನಿ? ಹೌದು, ನಾನೊಂದು ಭಯಂಕರವಾದ ಕನಸು ಕಂಡೆ. ಆಯ್ತು ಪುರಾಣ, ಏನ್ ಹೇಳಿ? ನೋಡು, ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಸುಮ್ಮನೆ ಮಲ್ಗು, ನಾನು ಯಾರಿಗೂ ಡಿಸ್ಟರ್ಬ್ ಮಾಡಲ್ಲ. ಡಿಸ್ಟರ್ಬ್ ಮಾಡೋದ್ಮೇಲೆ ಡಿಸ್ಟರ್ಬ್ ಮಾಡಲ್ಲ ಅನ್ನೋದು ಮುಂದೇನಾಯ್ತು ಹೇಳಿ? ದೊಡ್ಡ ಕಾಡು, ಆ ಕಾಡಲ್ಲಿ ನಾನು ದಾರಿ ತಪ್ಪಿಟ್ಟಿದ್ದೆ, ದಿಕ್ಕೆ ತೋಚದೆ ಒದ್ದಾಡ್ತಾ ಇದ್ದೆ, ಯಾರಾದ್ರೂ ಕಾಪಾಡಿ ಅಂತ ಕಿರಿಚ್ತಾ ಇದ್ದೆ. ಜೈ ಆತ್ಮಾನಂದ ಗುರುಜಿ. ನೋಡಿದ್ರ ಇನ್ಸ್ಪೆಕ್ಟ್ರೆ, ನಮ್ಮ ಜಾನಿ ಗುರುಗಳು ಹೇಗೆ ಮಾತಾಡ್ತಾ ಇದ್ದಾರೆ ಅಂತ? ನೀವು ಸನ್ಯಾಸಿಯಾದ ವಿಷಯ ಕೇಂದ್ರ ನನ್ನ ಮನಸ್ಸಿಗೆ ಭಾರಿ ಖುಷಿ ಆಯ್ತು ಮಾರ್ರೆ. ನಿಮ್ಮಿಂದಾರು ನನ್ನ ಕಲ್ಯಾಣ ಆಪಂಗ್ ಮಾಡಿ ಗುರುಗಳೇ. ಐ ಲೈಕ್ ಇಟ್. ಈಗ ಆಗಿರುವ ಕಲ್ಯಾಣ ಸಾಲುದಿಲ್ಲ ಅಂತೇಳಿ ಮತ್ತೊಂದು ಕಲ್ಯಾಣ ಆಗಬೇಕಂತ ಹೇಳ್ತಿದ್ದೀರಿ ಇನ್ಸ್ಪೆಕ್ಟರ್. ಈ ವಿಷಯ ನಿಮ್ಮ ಬುಡದಿಗೆಂತಾದ್ರೂ ಗೊತ್ತಾದ್ರೆ ನಿಮ್ಮ ಬೆಲ್ಟ್ ಬಿಚ್ಚಿ ಮುಟ್ಟುತ್ತಾರೆ. ಅಯ್ಯೋ ಹೆಕ್ಕತ್ತಿ ಮನೆ, ನಾನು ಹೇಳದ್ದು ನಾನು ಮದಿ ಆಪು ಕಲ್ಯಾಣದ ಬಗ್ಗೆ ಅಲ್ಲ, ನನ್ನ ಜೀವನ ಉದ್ಧಾರ ಆಪು ಕಲ್ಯಾಣದ ಬಗ್ಗೆ. ಗುರುಗಳೇ, ನೀವೇ ನನ್ನ ಜೀವನ ಉದ್ಧಾರ ಮಾಡ್ತೀವಿ ಮಾರ್ರೆ. ಅದು ದೇವ್ರು ಬಂದರೂ ಸಾಧ್ಯ ಇಲ್ಲ. ನೀವು ಎಲ್ಲಿ ತನಕ ಜನರನ್ನ ರಕ್ಷಣೆ ಮಾಡೋದು ಬಿಟ್ಟು ಬೀಡ ತಗೋತಿರೋ ಅಲ್ಲಿ ತನಕ ನೀವು ಉದ್ಧಾರ ಆಗಲ್ಲ. ಅಯ್ಯೋ ಗುರುಗಳೇ, ನೀವೇ ಹಿಂಗೆ ಹೇಳ್ರೆ ಹ್ಯಾಂಗೆ ಮಾಡ್ರಿ? ಅದನ್ನ ನಾನೇ ನನ್ನ ಕೈಯಾರೆ ಬಿಡ್ತು, ಹಾಗೆ ಒಂದು ದಾರಿ ನೀವೇ ತೋರಿಸಿಕಾಂಬ. ಹಾಗಾಗಬೇಕು ಅಂದ್ರೆ ನೀವು ಆಧ್ಯಾತ್ಮದ ಮೊರೆ ಹೋಗ್ಬೇಕು. ಆಗ ನಿಮ್ಮ ಮನಸ್ಸಲ್ಲಿ ಬೀಡ ಅನ್ನೋ ವಿಕಾರತೆ ದೂರ ಆಗುತ್ತೆ. ಅದೂ ಆಗ್ಲಿಲ್ಲ ಅಂದ್ರೆ ನೀವು ಸನ್ಯಾಸಿಯಾಗಿ ನನ್ನ ಜೊತೆ ಕಾಡಿಗೆ ಬಂದ್ಬಿಡಿ. ಅಲೋ ಅತ್ಯವ್ವ, ಇಲ್ಲಿಂದನೇ ಅಡ್ಬಿದ್ದೇನೆ. ನಾನು ಇಲ್ಲಿಂದನೇ ಆಶೀರ್ವಾದ ಮಾಡ್ದೆ ಕಣ್ಕುಸು. ಯಾನ ಫೋನ್ ಮಾಡಿದ್ಯಾ? ಅದು ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು, ಅದಕ್ಕೆ ಫೋನ್ ಮಾಡ್ದೆ. ಯಾನ ಮುಖ್ಯವಾದ ವಿಷಯವಾ? ನಾನು ಈ ವಿಷಯನ ಕೇಳ್ಬೇಕು ಅಂತಾನೆ ನಿನ್ ಮದ್ವೆ ಆದಾಗಿಂದ ಕಾಯ್ತೇವ್ನಿ. ನನ್ ದೊಡ್ಡ ಮಾವ ನಿನ್ ಮಡ್ಲಲ್ಲಿ ಬರ್ತಾವ್ರಾ? ಅತ್ಯವ್ವ, ಯಾವಾಗ ಫೋನ್ ಮಾಡಿದ್ರು ಕುಸುಮ ವಿಷಯ ಕೇಳ್ತಿದ್ರಿ, ಅದಕ್ಕೆ ನಿಮ್ಗೆ ಫೋನ್ ಮಾಡೋಕೆ ಇಷ್ಟ ಇಲ್ಲ. ಅಂದ ಚಂದ ನೋಡೋಕೆ ಕನ್ನಡಿ ಬೇಕು, ಹಂಗೆಯ ಮನೆ ತುಂಬಾ ನಗು ಇರ್ಬೇಕು ಅಂದ್ರೆ ಕೂಸ್ಬೇಕು. ಯಾಕೆ ನಾನು ಆಸೆ ಪಡೋದ್ರಲ್ಲಿ ತಪ್ಪೇನಿದೆ? ನಿನ್ಗೆ ಆಸೆ ಇಲ್ವಾ? ನಂಗೂ ಆಸೆ ಅದೇನಿ, ಆಗೋದು ಬಿಡೋದು ನಮ್ ಕೈಲಲ್ಲದೆ. ದೇವ್ರು ಯಾವಾಗ ಕೊಡ್ತಾನೋ ಅವಾಗ ಇಸ್ಕೋಬೇಕು. ಅದು ಸರಿನೇ. ಈಗ ಅದೇನೋ ಮುಖ್ಯವಾದ ವಿಷಯ ಅಂದ್ಯಲ್ಲ, ಹೇಳು. ಅದು ನಮ್ಮ ಎದುರಟಿ ಜಂದನವ್ರವ್ರಲ್ಲ. ಯಾರು? ಆ ನಾಲ್ಕು ತಾನೆ? ಅದೇ ನಾಲ್ಕು. ಜಂದನವರು ಸನ್ಯಾಸಿ ಆಯ್ತೀನಿ ಅಂತ ಹೊಟ್ಟವ್ರೆ. ಆ ನಾಲ್ಕಿನ ವಿಷಯ ನಿನ್ನ ಮುಖ್ಯವಾದ ವಿಷಯವಾ? ಹೋಗಿ ಅತ್ಯವ್ವ, ನಿಮ್ ಕೇಳೋ ರೆಸ್ಟೋರೆಂಟ್ ಇಲ್ಲ ಅಂದ್ರೆ ನಾನು ಹೇಳಲ್ಲ. ಅದು ರೆಸ್ಟೋರೆಂಟ್ ಅಲ್ಲ ಕಮ್ಮಿ, ಇಂಟ್ರೆಸ್ಟ್ ಹಿಡಿದ್ರೆ ಚಾಡ.
ಬೇಜಾರು ಮಾಡ್ಕೋಬೇಡ ಕಮ್ಮಿ. ಅವ್ನು ಯಾಕೆ ಸನ್ಯಾಸಿ ಆಯ್ತಾನೆ ಅಂತ ಹೇಳು. ಅದೇನೋ ನನಗೆ ಗೊತ್ತಿಲ್ಲ ಅತ್ಯವ. ಜಂದನವರು ಸನ್ಯಾಸಿ ತರ ಮಾತಾಡೋದು, ಕಾಡ್ಗೋಗಿ ತಪಸ್ ಮಾಡ್ತೀನಿ ಅನ್ನೋದು, ಭಜನೆ ಮಾಡೋದು, ಇನ್ನ ಏನೇನೋ ಮಾಡ್ತಿರ್ತಾರೆ. ಕೂಸೆ ಅವ್ನ ಮಾತನ್ನೆಲ್ಲ ನೀನ್ ನಂಬೇಡ. ಅವನು ಒಂಥರ ಸಕುನಿ ಇದ್ದಂಗೆ, ಜೊತೆಲೇ ಇದ್ದು ಮನೆ ಹಾಳು ಮಾಡ್ಬಿಡ್ತಾನೆ. ನೀವು ಹೇಳ್ತಾ ಇರೋದು ಸರಿಯಾಗದೆ ಅತ್ಯವ. ಆದ್ರೆ ಚಂದನವ್ರು ಆಡ್ತಾ ಇರೋದು ನೋಡಿದ್ರೆ ಅವರು ನಾಟಕ ಮಾಡ್ತಾವ್ರೆ ಅನ್ಸಲ್ಲ. ಎಷ್ಟು ಚೆನ್ನಾಗಿ ಪ್ರವಚನ ಮಾಡ್ತಾರೆ ಗೊತ್ತಾ. ನಾನು ನಿಂಗೆ ಮೊದಲೇ ಹೇಳಿರ್ಲಿಲ್ವಾ, ನಗೋ ಹೆಂಗಸನ್ನ ಅಳೋ ಗಂಡಸರನ್ನ ನಂಬಾರ್ದು ಅಂತ. ಆ 4 ಮಾತಿಗೆ ಮುಂಚೆನೆ ಮಮ್ಮಿ ಅಂತ ಆಳ್ತಾ ಇರ್ತಾನೆ. ಹಾಲಿಗೆ ಹೆಪ್ಪಾಕೋಕ್ ಮುಂಚೆ ಚೆನ್ನಾಗಿ ಕಾಸಿದ್ರೆ ತಾನೆ ಮೊಸರು ಗಟ್ಟಿಯಾಗಿ ಬರೋದು. ಹಂಗೆ ಯಾರನ್ನಾದ್ರೂ ಯಾಮಾರಿಸ್ಬೇಕು ಅಂದ್ರೆ ಚೆನ್ನಾಗಿ ನಂಬಿಸಿ ಆಮೇಲೆ ನಾಮ ಕಳ್ಸೋದು. ಯಾವುದಕ್ಕೂ ನೀನು ಹುಷಾರಾಗಿರು. ಅವ್ನು ದುಡ್ಡು ಗಿಡ್ಡು ಕೇಳಿದ್ರೆ ಕೊಡಕ್ ಹೋಗ್ಬೇಡ. ನಾ ಕೊಡಲ್ಲ ಅತ್ಯವ. ಏನಾದ್ರೂ ಕೊಡ್ಬೇಕು ಅನ್ಸಿದ್ರೆ ನಿಮ್ಗೆ ಕೇಳ್ಬಿಟ್ಟು ಕೊಡ್ತೀನಿ. ಹಂಗೆ ಮಾಡು ಕೂಸು. ಇನ್ ಮುಂದಕ್ಕೆ ಈ ವಿಷಯಕ್ಕೆಲ್ಲ ನನ್ಗೆ ಫೋನ್ ಮಾಡಕ್ ಹೋಗ್ಬೇಡ. ನಿನ್ನ ವಿಷಯ ಏನಾದ್ರೂ ಇದ್ರೆ ನನಗೆ ಫೋನ್ ಮಾಡು. ಸಂಸಾರಿಗಳಾಗಿರೋ ನಮ್ಗೆ ಸನ್ಯಾಸಿಗಳ ವಿಚಾರ ಯಾಕೆ ಬೇಕು? ಸರಿ ಅತ್ಯವ. ಫೋನ್ ಮಾಡಿಗ್ಲಾ? ಬಾಯ್ ಅತ್ಯವ. ಸುಂದ್ರಿ ಮೇಡಮ್, ವಿಷಯ ಗೊತ್ತಾಯ್ತು. ಮನ್ಸಿಗೆ ಭಾಳ ನೋವಾಯ್ತು ಮಾರ್ರೆ. ಇಷ್ಟು ಬೇಗ ನಿಮ್ಗೆ ಹೆಂಗೆ ಆಪ್ಕಾಗೈತಿ? ಸಮಾಧಾನ ಮಾಡ್ಕೊಳ್ಳಿ. ಇನ್ಸ್ಪೆಕ್ಟರ್, ನಮ್ಮನೇಲಿ ಸಾವಾಗಿರೋ ತರ ಮಾತಾಡ್ತಿದ್ದೀರಲ್ಲ, ನಮ್ಮನೇಲಿ ಅಂಥದ್ದೇನು ನಡೆದಿಲ್ಲ. ಅಂಥದ್ದೇನು ನಡೀಲ್ಲ ಅಂದೇಳಿ ನಂಗೂ ಗೊತ್ತಿತ್ತು ಮಾರ್ರೆ. ಅರೆ ಜಾನಿ ಅವರು ಸನ್ಯಾಸಿಯಾಗಿ ಪಾತ್ರಂಬು ವಿಷಯವೇ ಸಾವಿಗಿಂತ ಕೆಟ್ಟದಲ್ದೆ ಮಾರ್ರೆ. ಈ ವಿಷಯ ನಿಮ್ಗೂ ಗೊತ್ತಾಗೋಯ್ತಾ? ಅಲ್ಲಿಗೆ ನನ್ನ ಕತೆ ಮುಗೀತು. ಇನ್ನೂ ಮುಗಿಲಿಲ್ಲ ಸುಂದ್ರಿ ಮೇಡಮ್. ಈಗ ನಿಮ್ಮ ಜೀವನದ ಹೊಸ ಅಧ್ಯಾಯ ಶುರು. ಹೊಸ ಅಧ್ಯಾಯನ? ಏನದು? ಅಂದ್ರೆ ಜಾನಿ ಅವರು ನಿಮ್ಮನ್ನು ಬಿಟ್ಟು ಹೋದ ಮೇಲೆ ನೀವು ಹ್ಯಾಂಗ್ ಜೀವನ ಮಾಡ್ತೀರಿ ಎಂಬುದು ಬಗ್ಗೆ. ಇನ್ಸ್ಪೆಕ್ಟರ್, ಜಾನಿ ನನ್ನ ಬಿಟ್ಟು ಹೋಗಿಲ್ಲ. ಆಲ್ರೆಡಿ ಬಿಟ್ಟು ಹೋಗಿರೋ ತರ ಮಾತಾಡ್ತಿದ್ದೀರಾ. ಸುಂದ್ರಿ ಮೇಡಮ್, ಮನೆಗೆ ತರಕಾರಿ ತಂದ್ರ ಮೇಲೆ ಸಾಂಬಾರ್ ಮಾಡ್ಕೆ ಅಲ್ದ? ನಾನು ಫ್ರಿಜ್ಜಲ್ಲಿ ಹಾಗೆ ಇಟ್ಟು ಬಿಸಾಕ್ತೀನಿ. ಏನಿವಾಗ? ಸುಂದ್ರಿ ಮೇಡಮ್, ಸಿಟ್ಟು ಮಾಡ್ಕೊಂಡ್ಬೇಡಿ ಮಾರ್ರೆ. ನಿಮ್ಮ ಕಷ್ಟ ಎಂತಂದಳಿ ನನಗೂ ಅರ್ಥ ಆಯ್ತು. ಇಷ್ಟು ಸಣ್ಣ ವಯಸ್ಸಲ್ಲಿ ಗಂಡ ಕಾಡಿಗೆ ಹೋತೆ ಅಂದ್ರೆ ಯಾರಿಗಾರು ಬೇಜಾರಾತಿಲ್ಲ. ಇನ್ಸ್ಪೆಕ್ಟರ್, ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡಿ. ಫಸ್ಟ್ ಇಲ್ಲಿಂದ ಹೋಗಿ. ನಾನು ಬರ್ತಾ ಇರೋ ಕೋಪದಲ್ಲಿ ನಿನ್ನೆ ಕಟ್ ಮಾಡಿ ಸಾಂಬಾರ್ ಮಾಡ್ಬಿಡ್ತೀನಿ. ಕಾಣಿ ಕಾಣಿ ಕಾಣಿ, ಇದರಲ್ಲೇ ಗೊತ್ತಾಗ್ತದೆ ನಿಮ್ಗೆ ಎಷ್ಟು ಬೇಜಾರಾಯ್ತಂದಳಿ. ನೀವೆಂತ ಯೋಚನೆ ಮಾಡಬೇಡಿ. ನಿಮ್ಮ ಯೋಗಕ್ಷೇಮ ಕಾಣ್ಕಂಕೆ ನಾನಿದ್ದೆ. ಅಂದ್ರೆ ನಾವೆಲ್ಲ ನಿಮ್ಮನ್ನ ಲೈಕ್ ಮಾಡಿ ಕಾಣ್ಕಂತ ತಂದೆ. ನೀವೆಲ್ಲ ಜಾನಿನ್ ಕಾಡ ಕಳ್ಸಕ್ ರೆಡಿ ಆಗಿದ್ದೀರ ಹೊರತು ಅದನ್ನ ತಪ್ಸಕ್ ಏನು ಮಾಡ್ತಿಲ್ಲ ಅಲ್ವಾ? ಅವ್ರು ಇಲ್ಲಿದ್ದು ಅಂತ ಗೆಣಗ್ ಬೇಸುಕತ್ತ ಮರ್ರೆ. ನೋಡಿ ಇನ್ಸ್ಪೆಕ್ಟರ್, ಜಾನಿ ಏನು ಜನರನ್ನ ಕಾಪಾಡ್ತೀನಿ ಅಂತ ಹೇಳಿ ನಿಮ್ ತರ ಬೀಡ ತಿನ್ಕೊಂಡು ಬದುಕ್ತಿಲ್ಲ. ನಿಮ್ಗೆ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆನೂ ಇಲ್ಲ. ನೀವ್ ಅನ್ಕೊಂಡಿರೋ ಹಾಗೆ ಜಾನಿ ಕಾಡಿಗೆ ಹೋಗಕ್ ನಾನು ಬಿಡಲ್ಲ. ಸುಂದ್ರಿ ಮೇಡಮ್, ಅವರೇ ಕಾಡಿಗೆ ಹಾತೆ ಅಂತ ಇಪ್ಪತ್ತಿಗೆ ನೀವೆಂತಕ್ಕೆ ತಡಿತ್ರಿ ಮರ್ರೆ? ಯಾರಿಗೆ ಗೊತ್ತಿತ್ತು ನಾಡಲ್ಲಿ ಸಾಧನೆ ಮಾಡಿದ್ದವರು ಕಾಡಲ್ಲಾದ್ರೂ ಮಾಡ್ಲಕ್ಕೋ ಏನೋ. ರೀ, ನಿಮ್ ಕಮಿಷನರ್ ನಂಬರ್ ಕೊಡ್ರಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಇರಕ್ಕೆ ನಾಲಾಯಕ್ ಅಂತ ಹೇಳಿ ನಿಮ್ ಕೆಲಸ ಹೋಗಾಗ್ ಮಾಡ್ತೀನಿ. ಸುಂದ್ರಿ ಮೇಡಮ್, ಹಾಂಗೊಂದು ಮಾಡ್ಬೇಡಿ ಮರ್ರೆ. ನನ್ನ ಹೆಂಡತಿ ತುಂಬ ಬಸ್ರಿ. ನನ್ನ ಕೆಲಸ ಹೋದ್ರೆ ಅವಳು ಬೈಕಿ ತೀರ್ಸೋದು ಹೆಂಗೆ? ಹಾಗಾಗ್ಬಾರ್ದು ಅಂದ್ರೆ ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡಿ. ಅಡ್ಡಿಲ್ಲ, ಮತ್ತೆ ಗೌಡ್ರೆ, ನೀವೇನ್ ಮರ್ರೆ ಈ ಬದಿ ಬಂದದ್ದು? ಓ ಇನ್ಸ್ಪೆಕ್ಟ್ರೆ, ನಾನೇ ನಿಮ್ಗೆ ಆ ಪ್ರಶ್ನೆ ಕೇಳಬೇಕು. ಅಲ್ಲ, ನಿಮ್ಗೆ ಬ್ಯಾರೆಯವ್ರ ಒಟ್ಟಿನ ಹಾಳು ಮಾಡೋ ಬುದ್ಧಿ ಬಿಟ್ರೆ ಉದ್ಧಾರ ಮಾಡೋ ಬುದ್ಧಿ ಇಲ್ಲ ಅಲ್ವಾ? ಬಾಯ್ ಗೌಡ್ರೆ, ನಾನಿಲ್ಲಿ ಯಾರ ಮನೆ ಹಾಳು ಮಾಡೋಕ್ಕೂ ಬರಲಿಲ್ಲ ಮರ್ರೆ. ಪಾಪ ಜಾನಿ ಅವ್ರ ಸನ್ಯಾಸಿ ಆಗಿರಲ್ಲ, ಅದಕ್ಕೆ ಸುಂದ್ರಿ ಮೇಡಮಿಗೆ ಸಮಾಧಾನ ಹೇಳಿ ಹೋಪ ಅಂದಳಿ ಬಂದೆ. ನಿಮ್ಮನ್ನು ನೋಡಿದ್ರೆ ಸಮಾಧಾನ ಮಾಡೋರ್ ತರ ಕಾಣಿಸ್ತಾ ಇಲ್ಲ, ಸಮಾರಾಧನೆ ಮಾಡೋರ್ ತರ ಕಾಣಿಸ್ತಾ ಇದ್ದಾರೆ. ನೀನೇ ಮಲ್ಗೆ ಡಿಂಗ್ರಿನೇ ನಿನ್ ಗಂಡ. ಆ ಡಿಂಗ್ರಿ ವಾಪಸ್ ಬಂದ್ಬಿಟ್ಟು ನನ್ನ ತಲೆ ಪಿಸ್ತೂಲ್ ಇಟ್ಬಿಟ್ಟು ನನ್ನ ಹೆಂಡತಿನ ಕರ್ಕೊಂಡು ಬಂದಿತ್ತು ನಾನು ಕಳಿಸಿದಾರಮ್ಮ. ಯಜಮಾನಿನ ಹೆಸರು ಹಿಡಿದು ಕರಿತೀಯಲ್ಲ.